ನಿಮಗೆಲ್ಲರಿಗೂ ಸ್ಪಿರಿಟ್ ಆಫ್ ಫೇತ್ ಇಂಡಿಯಾಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಇವತ್ತು ಹೇಳ್ತಿರೋದು ಒಂದು ಮಹಾ ಪವಾಡ ಪುರುಷ ನೆಲೆ ನಿಂತಿರುವ ಸ್ಥಳದ ಬಗ್ಗೆ. ಆ ಮಹಾ ಪವಾಡ ಪುರುಷ ಹೇಗೆ ಅಲ್ಲಿಗೆ ಬರ್ತಾರೆ, ಅವರ ಜನನ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ತ್ರಿಕಾಲ ಜ್ಞಾನಿಗಳು ಆದಂಥ ಮಹಾ ಪುಣ್ಯ ಪುರುಷರು ಇಲ್ಲಿ ಬಂದು ನೆಲೆಸಿದ್ದಾದರೂ ಏಕೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಕೆಲವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೊಡ್ತೀನಿ. ಆದರೆ ಅದೆಂಥ ಮಹಾ ಪವಾಡ ಪುರುಷರು ಅಂತ ನೀವು ಕೇಳ್ತಿರಲ್ಲ, ಅವರು ಕೇವಲ ವೀರಶೈವ ಧರ್ಮಕ್ಕೆ ಮಾತ್ರವಲ್ಲ, ಎಲ್ಲ ಧರ್ಮ ಜಾತಿಗಳಿಗೂ ಗುರುಗಳಾಗಿ ನಿಂತಿದ್ದಾರೆ. ಅದುವೇ ವಿಶ್ವ ಗುರುಗಳ ಮರುಳುಸಿದ್ದೇಶ್ವರ ಹಾಗೆ ಇಲ್ಲಿ ಪರಂಜ್ಯೋತಿಯಾಗಿ ಇಲ್ಲಿ ನೆಲೆ ನಿಂತಿರೋದು. ಈ ಸ್ಥಳದಲ್ಲಿ ಅನೇಕ ಪವಾಡಗಳು ನಡೀತಾನೆ ಇರ್ತವೆ. ಪ್ರತಿನಿತ್ಯವೂ ಭಕ್ತರ ದಂಡು ಬರ್ತಾನೆ ಇರುತ್ತೆ. ಇಲ್ಲಿ ಯಾರು ಬಂದರೂ ಕೂಡ ಹಸುವಿನಿಂದ ಹೊರಗೆ ಹೋಗೋದಿಲ್ಲ. ಎಲ್ಲರೂ ಅನ್ನ ಸಂತರ್ಪಣೆಯನ್ನು ಮಾಡಿಕೊಳ್ಳೇಬೇಕು, ಅಂದರೆ ಪ್ರಸಾದವನ್ನು ಸ್ವೀಕರಿಸಲೇಬೇಕು. ಇದು ಈ ಮಠದ ಪದ್ಧತಿ. ತ್ರಿಕಾಲದಲ್ಲೂ ಪೂಜೆ ಕೂಡ ಆಗುತ್ತೆ, ನಿತ್ಯ ದಾಸೋಹ ಕೂಡ ಇರುತ್ತೆ. ಇವರನ್ನು ಅನ್ನದಾನಿ ಪ್ರಭು ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಪವಾಡ ಪುರುಷ ಮರುಳುಸಿದ್ದೇಶ್ವರ ಎಂಬ ಹೆಸರಿನಿಂದ ಜಗತ್ ಪ್ರಖ್ಯಾತವಾಗಿದೆ ಕುಪ್ಪೂರು ಗದ್ದಿಗೆ ಮಠ. ಮೊದಲು ನಾವು ಮರುಳುಸಿದ್ದೇಶ್ವರರ ಜನ್ಮವನ್ನು ತಿಳ್ಕೊಳ್ಳೋಣ. ತದನಂತರ ಅವರ ಪವಾಡಗಳನ್ನ ನಿಮಗೆ ತಿಳಿಸ್ತೀನಿ. ಶ್ರೀ ಗುರು ಮರುಳುಸಿದ್ದೇಶ್ವರರ ಜನನ ಕೇವಲ 18ರಿಂದ 16ನೇ ಶತಮಾನದ ಹಿಂದೆ ಆಗಿತ್ತು. ಅಂದರೆ 16ನೇ ಶತಮಾನದಲ್ಲಿ ಇವರ ಜನ್ಮವಾಗಿತ್ತು. ಅದು ಎಲ್ಲಿ ಅಂದರೆ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿ ಹಾಗೂ ಬೆಲಗೂರಿನ ನಡುವೆ ಇರುವ ನಿಡುವಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ. ಹಾಗೂ ಹರವೆ ಸೊಪ್ಪಿನ ದಂಡಿನ ಪಲ್ಯವನ್ನು ಮಾಡಿರ್ತಾರೆ. ಅಂದರೆ ಸಿದ್ಧಾಂಬಿಕಾ ದೇವಿ ಅದನ್ನು ಅಡುಗೆಯನ್ನು ತಯಾರಿಸುತ್ತಾರೆ. ಅದನ್ನು ಇವರು ಅವರನ್ನು ಕರೆದುಕೊಂಡು ಬಂದು ಭೋಜನ ಮಾಡಿಸಿ ನಿಮಗೆ ಒಂದು ಸಂತಾನ ಫಲವಾಗುತ್ತದೆ ಎಂದು ಆಶೀರ್ವಾದವನ್ನು ಆ ಓರ್ವ ಜಂಗಮರು ನೀಡಿ ಅದೃಶ್ಯರಾಗ್ತಾರೆ. ಆಗಲೇ ಆ ಒಂದು ಮಗು ಜನ್ಮ ತಾಳೋದು. ಆ ಮಗುವೇ ಶ್ರೀ ಗುರು ಮರುಳುಸಿದ್ದೇಶ್ವರರಾಗಿ ಶಿವ ಚೈತನ್ಯ ಸ್ವರೂಪವನ್ನು ಹೊಂದೋದು. ಆ ಮಗು ಹುಟ್ಟುವ ನಕ್ಷತ್ರ ಮಖ ನಕ್ಷತ್ರ, ಸಿಂಹರಾಶಿಯಲ್ಲಿ ಜನಿಸ್ತಾರೆ. ಗುರು ಮತ್ತು ಚರಣಮೂರ್ತಿಯಾಗಿ ಇವರು ಜಗತ್ತನ್ನು ಬೆಳಗ್ತಾರೆ. ಹಾಗೆ ಮರುಳುಸಿದ್ದೇಶ್ವರ ಎಂಬುದು ನಾಮಕರಣವನ್ನು ಕೂಡ ಮಾಡಿಸ್ಕೊಳ್ತಾರೆ. ಇವರು ಬಾಲ್ಯದಲ್ಲಿ ಮರುಳುಸಿದ್ದ ಎಂದು ಬಾಲ್ಯದಲ್ಲಿ ಹೆಸರಿದ್ದರೂ ಸದಾಕಾಲ ಅಲೌಕಿಕ ಜಗತ್ತು, ಜ್ಞಾನ, ಶಿವಪೂಜೆಯಲ್ಲಿ ತಲ್ಲೀನರಾದರು. ಆಟದ ಪಾಠಗಳನ್ನು ಶಿವಸ್ವರೂಪಗಳೆಂದು ಕಾಣ್ತಾರೆ. ಹಾಗೆಯೇ ಚೈತನ್ಯ ಬೆಳೆಯುತ್ತಾ ಬರುತ್ತೆ. ಇವರು ಬಾಲ್ಯದಿಂದಲೇ ಎಲ್ಲರನ್ನು ಸಂಘಟಿಸುತ್ತಾ ಶಿವಪೂಜಾದಿಗಳ ಕಾರ್ಯಕ್ರಮಕ್ಕೆ ಮನಸೆಳೆಯುತ್ತಾ ಮಹಾಮಹಿಮರಾಗ್ತಾರೆ. ಭಕ್ತರು ಗ್ರಾಮದವರ ಒತ್ತಾಯದ ಮೇರೆಗೆ ನಿಡುವಳ್ಳಿಯ ಮಠಕ್ಕೆ 16ನೇ ವಯಸ್ಸಿಗೆ ಪಟ್ಟಾಧಿಕಾರಿಗಳನ್ನಾಗಿ ಮಾಡ್ತಾರೆ. ಅವರು ತಮ್ಮ ಅಮೃತವಾಣಿಯಿಂದ ಮಹಾ ಆಶೀರ್ವಾದ ನುಡಿಗಳನ್ನು ಕೊಟ್ಟು ವೀರಶೈವ ಮತವ ಹಾಗೂ ಇಷ್ಟಲಿಂಗ ಪೂಜೆಗಳ ಬಗ್ಗೆ ನುಡಿಗಳನ್ನಾಡುತ್ತಾರೆ. ತದನಂತರ ಮಹಾಪುರುಷರು ಹೊರಡೋದು ದೇಶ ಸಂಚಾರಕ್ಕೋಸ್ಕರ, ಅಂದರೆ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕೆ ಹಾಗೂ ಪ್ರಪಂಚವನ್ನು ಪರ್ಯಟನೆ ಮಾಡೋ ಮುಖಾಂತರವಾಗಿ ಇವರು ಜ್ಞಾನ ಪರಿಧಿಗಳನ್ನು ಅನುಭವಗಳನ್ನು ಹಂಚಿಕೊಳ್ಳೋಕ್ಕಾಗಿ ಇವರು ಗುರು ಕೊಟ್ಟ ನೀಡಿದ ಬೆತ್ತವನ್ನು ಹಿಡಿದು ವಿಶ್ವ ಸಹಾನುಭೂತಿಯೊಂದಿಗೆ ಈ ಶ್ರೀ ಗುರು ಮರುಳುಸಿದ್ದೇಶ್ವರರು ಸಂಚಾರವನ್ನು ಬೆಳೆಸ್ತಾರೆ. ಹಾಗೆ ಇವರ ಸಂಚಾರ ನಡೆಯುತ್ತಾ ಹೋಗುತ್ತೆ. ಶ್ರೀಗಳು ಇನ್ನೇನು ಹೊರಡೋಕೆ ಶುರು ಮಾಡ್ತಾರೆ. 100 ರೀತಿಯ ಅಡಚಣೆಗಳು ಎದುರಾದರೂ ಕೂಡ ದೃಢ ಸಂಕಲ್ಪದಿಂದ ಪಾತ್ರವಾಗಿ ಸುದೀರ್ಘವಾಗಿ ಪ್ರಯಾಣವನ್ನು ಮಾಡ್ತಾರೆ ಶ್ರೀ ಗುರು ಮರುಳುಸಿದ್ದೇಶ್ವರರು. ತಮ್ಮ ದೈವಿ ತಪಸ್ಸು ಹಾಗೂ ತೇಜಸ್ಸಿನ ಮೌಲ್ಯಗಳನ್ನು ಸಂಪಾದಿಸಿಕೊಳ್ಳುತ್ತಾರೆ. ತಮ್ಮ ಮನೆ ದೇವರಾದ ಹಿರೇಕಲ್ಲು ಸಿದ್ದೇಶ್ವರರು ನೆಲೆಸಿರೋ ಆ ಹಿರೇಕಲ್ಲು ಬೆಟ್ಟದಕ್ಕೆ ಅಲ್ಲಿ ಸಾಧು ಸಂತ ಮುನಿಗಳು ಹಾಗೂ ಋಷಿಗಳೊಂದಿಗೆ ತಮ್ಮ ಸಾತ್ವಿಕ ನಡೆಗಳೊಂದಿಗೆ ಸಕಲ ಪೂಜಾನುಷ್ಠಾನ ಕಾರ್ಯಗಳನ್ನು ಕೈಗೊಳ್ತಾರೆ. ಅಂದರೆ ಹಿರೇಕಲ್ಲು ಬೆಟ್ಟದಲ್ಲೂ ಕೂಡ ಅವರು ತಪಸ್ಸನ್ನು ಆಚರಿಸ್ತಾರೆ. ಹಾಗೆ ಅಲ್ಲೊಂದು ಪವಾಡವನ್ನು ಕೂಡ ಮುಂದೆ ಮಾಡ್ತಾರೆ.
ನಂತರ ಶ್ರೀಗಳು ಬರೋದು ಮೈಸೂರಿನ ನಂಜನಗೂಡಿನ ಗಳಗಾಪುರಿ, ಮೈಸೂರು ತಲಕಾಡು ಮುಖಾಂತರವಾಗಿ ತಮಿಳುನಾಡಿಗೆ ಹೋಗ್ತಾರೆ. ರಾಮೇಶ್ವರವನ್ನು ದರ್ಶನ ಕೂಡ ಮಾಡ್ತಾರೆ. ತಂಜಾವೂರಿನ ಮದುರೈ ಕಾಳಹಸ್ತಿ ದರ್ಶನವನ್ನು ಕೂಡ ಮಾಡಿ ಶ್ರೀಗಳು ಉತ್ತರದತ್ತ ಮಖ ಮಾಡಿ ನಿಲ್ತಾರೆ. ಅಂದರೆ ಉತ್ತರದ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗೆ ಪುಣ್ಯಕ್ಷೇತ್ರಗಳನ್ನು ದರ್ಶನ ಕೂಡ ಮಾಡ್ಕೊತಾರೆ. ಅದು ಹರಿದ್ವಾರ, ರಿಷಿಕೇಶ, ಬದರಿ, ಕೇದಾರ, ಹಿಮಾಲಯ ಹಾಗೂ ಕೈಲಾಸ ಸರೋವರಗಳು, ಅಮೃತನಾಥ, ವೈಷ್ಣವಿ ದೇವಿ ದೇವಸ್ಥಾನ ಕೂಡ ದರ್ಶನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಅವರು ಸಾಧು ಸಂತರೊಡನೆ, ಸಿದ್ಧಿ ಯೋಗಿಗಳೊಡನೆ ಹಠಯೋಗಗಳನ್ನು ಕಲಿತಾರೆ. ಅದರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಲಿಂಗ ಅನುಷ್ಠಾನದ ಸಾಮರಸ್ಯವನ್ನು ಹೊಳವಕ್ಕ ಶ್ರೀಗಳು ಅಷ್ಟಯೋಗಗಳನ್ನು ಸಿದ್ಧಿಸಿಕೊಳ್ತಾರೆ. ಹಾಗೆ ಅಷ್ಟಸಿದ್ಧಿಗಳನ್ನು ಕೂಡ ಪಡೆದುಕೊಳ್ತಾರೆ ಶ್ರೀ ಗುರು ಮರುಳಸಿದ್ದೇಶ್ವರರು. ಅಂದರೆ ಹಿಮಾಲಯದಲ್ಲಿ ಕೂಡ ಕಠಿಣ ತಪಸ್ಸನ್ನು ಆಚರಿಸಿ ಅಷ್ಟಸಿದ್ಧಿಗಳನ್ನು ಪಡೆದುಕೊಳ್ಳಲು ಶ್ರೀ ಮಹಾಗುರು ಮರುಳಸಿದ್ದೇಶ್ವರರು. ಇದರಲ್ಲೂ ಶ್ರೀಗಳು ಒಂದು ಜ್ಞಾನವನ್ನು ಪಡೆದುಕೊಳ್ತಾರೆ. ಜೀವಾತ್ಮ ಮತ್ತು ಪರಮಾತ್ಮರನ್ನು ಸೇರುವ ಸಂಯೋಗವೇ ಯೋಗ. ಮರುಳಸಿದ್ದೇಶ್ವರರು ಪಂಚ ಕ್ಲೇಶಗಳನ್ನು ದಾಟಿ ಪರಿಶುದ್ಧಿ ಪರಿಪೂರ್ಣತೆಯನ್ನು ಹೊಂದ್ತಾರೆ. ಅದು ಕೂಡ ಸಮಾಧಿ ಸ್ಥಿತಿಯನ್ನು ಕೂಡ ವಿಮುಕ್ತಿಯಾದಾಗ ಜೀವಿಗಳಿಗೆ ಮುಕ್ತಿ ದೊರೆಯುತ್ತದೆ. ಈ ಸಾಧನೆ ಮಾಡುವಾಗ ಯೋಗದಿಂದ ಮಾರ್ಗವೇ ಅಷ್ಟಾಂಗ ಮಾರ್ಗ ಯೋಗ. ಅದರಲ್ಲಿ 8 ಅಂಗಗಳಿಂದ ಅಥವಾ 8 ಮೆಟ್ಟಿಲುಗಳಿಂದ ಮಾಡಿದ ಮಾರ್ಗ ಅಥವಾ ಯಾಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಮೆಟ್ಟಿಲುಗಳನ್ನು ಯಶಸ್ವಿಯಾಗಿ ಪ್ರಾಪ್ತಿ ಮಾಡಿಕೊಳ್ತಾರೆ ಶ್ರೀ ಗುರು ಮರುಳಸಿದ್ದೇಶ್ವರರು. ಆತ್ಮ ಅಮರತ್ವವನ್ನು, ಅರಿವಿನ ಆನಂದವನ್ನು, ಬೆಳಕನ್ನು ಅವರಿಗೆ ಅನುಭವಿಸ್ತಾರೆ ಶ್ರೀ ಗುರು ಮರುಳಸಿದ್ದೇಶ್ವರರು. ನಂತರ 12 ಜ್ಯೋತಿರ್ಲಿಂಗಗಳನ್ನು ಒಂದೊಂದಾಗಿ ಪುಣ್ಯಕ್ಷೇತ್ರಗಳನ್ನು ದರ್ಶನವನ್ನು ಮಾಡ್ತಾರೆ. ಪುಣ್ಯಕ್ಷೇತ್ರಗಳಿಗೆ ಬಂದು ಕಾಶಿಯಲ್ಲಿ ಕೆಲವು ದಿನಗಳ ಕಾಲ ಅಲ್ಲಿ ನೆಲೆನಿಲ್ತಾರೆ. ಅಂದರೆ ಕೆಲವು ದಿನಗಳ ಕಾಲ ಅಲ್ಲಿ ಶಿವಪೂಜಾ ಅನುಷ್ಠಾನಗಳಲ್ಲಿ ತೊಡಗಿಕೊಳ್ತಾರೆ. ಮಹಾದಿವ್ಯ ಜ್ಯೋತಿಯನ್ನು ಪರಮಾತ್ಮನನ್ನು ಹೋಲಿಸಿಕೊಂಡಂಥ ಶ್ರೀ ಗುರು ಮರುಳಸಿದ್ದೇಶ್ವರರು ವೈದ್ಯನಾಥ, ಶ್ರೀ ಮಹಾಕಾಳೇಶ್ವರ, ಶ್ರೀ ಓಂಕಾರಲಿಂಗೇಶ್ವರ, ಶ್ರೀ ನಾಗಲಿಂಗೇಶ್ವರ, ಶ್ರೀ ತ್ರಯಂಬಕೇಶ್ವರ ಗಳ ದರ್ಶನವನ್ನು ಮಾಡಲಿಕ್ಕೆ ತೊಡಗುತ್ತಾರೆ ಶ್ರೀ ಗುರು ಮರುಳಸಿದ್ದೇಶ್ವರರು. ಅಂತ ಬರೋದೇ ನಮ್ಮ ಕರ್ನಾಟಕಕ್ಕೆ. ಅದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕ್ಷೇತ್ರಕ್ಕೆ ಬರ್ತಾರೆ. ಮುಂದೆ ಬನವಾಸಿ ಪಟ್ಟಣ, ಕಲ್ಯಾಣದ ಕೂಡಲ ಸಂಗಮ, ಹುಳವಿಯ ಮುಖಾಂತರವಾಗಿ ಶ್ರೀ ಸಾಕ್ಷಾತ್ ಭೂ ಕೈಲಾಸವೆಂದು ಎಂದು ಪ್ರಸಿದ್ಧವಾಗಿರುವ ಶ್ರೀ ಭ್ರಮರಾಂಬಿಕಾ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾರೆ ಶ್ರೀ ಗುರುಗಳು. ಶ್ರೀಶೈಲ ಪರ್ವತದಲ್ಲಿ ಭ್ರಮರಾಂಬಿಕೆ ಮತ್ತು ಮಲ್ಲಿಕಾರ್ಜುನನ ದಿವ್ಯ ಭಾಗ್ಯವನ್ನು ಕರುಣಿಸಿಕೊಳ್ತಾರೆ ಶ್ರೀ ಗುರು ಮರುಳಸಿದ್ದೇಶ್ವರರು. ಮುಂದೆ ಏನಾಗುತ್ತೆ ಎಂಬುದನ್ನು ನೋಡೋಣ.